ದರ್ಶನ್ ಹೋಗಿರೋದು ಜೈಲಿಗೆ ಆತ ಪರಪ್ಪನ ಅಗ್ರಹಾರದ ನೆಂಟನಲ್ಲ. ಸೇವೆ, ಸತ್ಕಾರ, ಆತಿಥ್ಯ, ಉಪಚಾರ, ಸಕಲ ಸೌಕರ್ಯಕ್ಕೆ ಕತ್ತರಿ ಬಿತ್ತಲ್ಲ. ಹೇಳಂಗ್ ಕೇಳಬೇಕು, ಕೊಟ್ಟು ತಿನ್ಬೇಕು. ಇದೇನು ಮಾವನ ಮನೆಯಲ್ಲ. ಸುಪ್ಪತ್ತಿಗೆಯಿಂದ ಸೆರೆಮನೆಗೆ, ಸುಬ್ಬಿಗೆ ಬೇಕಿತ್ತ ಇದೆಲ್ಲ? ಇದು ಕರ್ನಾಟಕದ ನಂಬರ್ 1 ಫಿಲ್ಮ್ ಶೋ ಸಿನಿ ಅಡ್ಡಾ ಸ್ಪೆಷಲ್ ಸೇ ಫ್ರಮ್ ಸು ಸೆರೆಮನೆಗೆ ಫ್ರಮ್ ಸುಪ್ಪತ್ತಿಗೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಇದೀಗ ನಿಜವಾಗಿಯೂ ಜೈಲಿನ ದರ್ಶನವಾಗ್ತಿದೆ. ಕಳೆದ ಸಲ ಜೈಲಿನಲ್ಲಿ ರಾಜಾತಿಥ್ಯವನ್ನ ಅನುಭವಿಸಿದ ದರ್ಶನ್ ಈ ಬಾರಿ ಒಂದೊಂದು ವಸ್ತುವನ್ನು ಪಡೆಯಲು ಪರದಾಡುವಂತಾಗಿದೆ. ಸುಪ್ರೀಂ ಕೋರ್ಟ್ನ ಖಡಕ್ ಆದೇಶ ಇರುವುದರಿಂದ ಜೈಲಾಧಿಕಾರಿಗಳು ಕೂಡ ದರ್ಶನ್ಗೆ ಯಾವುದೇ ಕನಿಕರವನ್ನು ತೋರಿಸ್ತಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಹೇಗಿದೆ? ಮತ್ತೆ ದರ್ಶನ್ ಬೆನ್ನು ಹುರಿ ನೋವಿನಿಂದ ನರಳ್ತಾ ಇದ್ದಾರಾ? 4 ಗೋಡೆಯ ಮಧ್ಯೆಯೇ ಇರಬೇಕಾದ ಪರಿಸ್ಥಿತಿಯನ್ನ ದರ್ಶನ್ ತಂದುಕೊಂಡದ್ದು ಹೇಗೆ? ಜೈಲಿನ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ಯಾಕೆ? ದರ್ಶನ್ ಮೇಲೆಯೇ ಜೈಲು ಸಿಬ್ಬಂದಿ ನಿಗಾ ವಹಿಸಿದ್ಯಾಕೆ? ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ದರ್ಶನ್ ಹೋಗಿರೋದು ಜೈಲಿಗೆ. ಆತ ಪರಪ್ಪನ ಅಗ್ರಹಾರದ ನೆಂಟನಲ್ಲ. ಸೇವೆ, ಸತ್ಕಾರ, ಆತಿಥ್ಯ, ಉಪಚಾರ, ಸಕಲ ಸೌಕರ್ಯಕ್ಕೆ ಕತ್ತರಿ ಬಿತ್ತಲ್ಲ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ 7 ಜನರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿರುವಂಥದ್ದು. ರದ್ದು ಮಾಡಿದ ನಂತರದಲ್ಲಿ ಆದೇಶದಲ್ಲೂ ಕೂಡ ಯಾವುದೇ ರೀತಿಯ ಹೆಚ್ಚುವರಿ ಅಂದರೆ ಸವಲತ್ತುಗಳು ಕೊಡಬಾರ್ದು, ರಾಜಾತಿಥ್ಯ ಪ್ರಕರಣ ಮತ್ತೊಮ್ಮೆ ಬೆಳಕಿಗೆ ಬಂದರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟ ಬೆನ್ನಲ್ಲೇ ನಟ ದರ್ಶನ್ಗೆ ಈಗ ಪರಪ್ಪನಗರದಲ್ಲಿ ಸಮಸ್ಯೆ ಎದುರಾಗಿರುವಂಥದ್ದು. ಯಾಕೆಂದರೆ ಈ ಹಿಂದೆ ಇದ್ದಂಥ ಯಾವುದೇ ರೀತಿಯ ಸವಲತ್ತುಗಳಿಲ್ಲ. ದಿನಕ್ಕೆ 1 ಗಂಟೆ ಮಾತ್ರ ಸೆಲ್ನ ಕಾರಿಡಾರಲ್ಲಿ ವಾಕ್ ಮಾಡಬೇಕು, ಉಳಿದಂತೆ ನ್ಯೂಸ್ ಪೇಪರ್ ಓದೋಕ್ಕೆ ಅವಕಾಶ, ಬುಕ್ಸ್ ಓದೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಹೊರತುಪಡಿಸಿ ಯಾವುದೇ ರೀತಿಯ ವಿಶೇಷ ಸವಲತ್ತುಗಳನ್ನು ಈ ಬಾರಿ ಜೈಲಿನಲ್ಲಿ ಕೊಡ್ತಾ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಮತ್ತೆ ಜೈಲು ಪಾಲಾಗಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಹೈಕೋರ್ಟ್ನಲ್ಲಿ ಬೇಲನ್ನ ಪಡೆದುಕೊಂಡು ಬಿಂದಾಸ್ ಜೀವನಕ್ಕೆ ಮರಳಿದ್ದವರಿಗೆ ಸುಪ್ರೀಂ ಕೋರ್ಟ್ ಸರಿಯಾದ ಬರೆಯನ್ನೇ ಕೊಟ್ಟಿದೆ. ಜಾಮೀನು ರದ್ದು ಮಾಡಿದರ ಜೊತೆಗೆ ಕೆಲವು ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿದೆ. ಸುಪ್ರೀಂ ಕೊಟ್ಟಿರುವ ಎಚ್ಚರಿಕೆಯಿಂದಾಗಿ ದರ್ಶನ್ ಸೇರಿದಂತೆ ಇತರ 6 ಆರೋಪಿಗಳು ಕೂಡ ಜೈಲಿನಲ್ಲಿ ಒದ್ದಾಡುವಂತಾಗಿದೆ. ಅದರಲ್ಲೂ ಜೈಲಿನಲ್ಲಿದ್ದಾಗ ರಾಜಾತಿಥ್ಯವನ್ನು ಅನುಭವಿಸಿದಂತಹ ದರ್ಶನ್ಗೆ ಜೈಲು ಸಿಬ್ಬಂದಿ ಮೊಗ್ಗಲ ಮುಳ್ಳಾಗಿ ಕಾಡ್ತಿದ್ದಾರೆ. ಜೈಲಿನಲ್ಲಿ ಸಿಗುವ ಸವಲತ್ತಿನ ಹೊರತಾಗಿ ಬೇರೆ ಯಾವುದನ್ನು ಕೂಡ ದರ್ಶನ್ ಪಡೆಯದಂತಾಗಿದೆ. ಜೊತೆಗೆ 4 ಗೋಡೆಯ ಮಧ್ಯೆಯೇ ಇರಬೇಕಾದಂತಹ ಸ್ಥಿತಿ ಬಂದಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪವನ್ನು ಹೊತ್ತು ದರ್ಶನ್ ಪರಪ್ಪನ ಅಗ್ರಹಾರದ ಜೈಲು ಸೇರ್ಕೊಂಡಾಗ ದರ್ಶನ್ಗೆ ಆತಿಥ್ಯ ಕೊಡೋದಕ್ಕಾಗಿಯೇ 2 ಗುಂಪುಗಳು ಹುಟ್ಕೊಂಡಿದ್ವು ಅಂತ ಸುದ್ದಿಯಾಗಿತ್ತು. 2 ರೌಡಿ ಪಡೆಯ ಗುಂಪುಗಳು ದರ್ಶನ್ಗೆ ಸಕಲ ಸವಲತ್ತುಗಳನ್ನು ಕೊಡ್ತಾ ಇವೆ ಎನ್ನುವ ಗುಸುಗುಸು ಎದ್ದಿತ್ತು. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಮತ್ತು ವೇಲು ಕಡೆಯವರು ದರ್ಶನ್ಗೆ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಎನ್ನುವ ಗುಟ್ಟಾಗಿ ಉಳಿದಿರಲಿಲ್ಲ. ರೌಡಿಗಳ ಜೊತೆಗೆ ದರ್ಶನ್ ಜೈಲಿನಲ್ಲಿ ಬಿಂದಾಸ್ ಆಗಿರುವಂತಹ ಫೋಟೋಗಳು ಲೀಕ್ ಆದವು. ಅದು ದೊಡ್ಡ ಸುದ್ದಿಯೇ ಆಯಿತು. ಜೈಲಿನಿಂದಲೇ ಆಚೆ ಇರುವವರ ಜೊತೆಗೆ ವಾಟ್ಸಾಪ್ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದು ಕೂಡ ಬಹಿರಂಗವಾಗಿತ್ತು. ಈ ಕುರಿತು ಪ್ರಕರಣ ಕೂಡ ದಾಖಲಾಗಿತ್ತು. ಇನ್ನು ಈ ಕೇಸ್ ಕೂಡ ನಡೀತಾ ಇದೆ. ಜೈಲಿನ ಆವರಣದಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆಗೆ ದರ್ಶನ್ ಕುರ್ಚಿ ಹಾಕೊಂಡು ಕೂತ್ಕೊಂಡು ಸಿಗರೆಟ್ ಸೇದ್ತಾ ಇರುವಂತಹ ಫೋಟೋ ಭಾರಿ ಸದ್ದು ಮಾಡಿತ್ತು. ಸರ್ಕಾರ ಈ ಕುರಿತು ತನಿಖೆಗೂ ಕೂಡ ಆದೇಶ ಕೊಟ್ಟಿತ್ತು. ಇದೇ ಕಾರಣದಿಂದಾಗಿಯೇ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿನಿಂದ ಬಳ್ಳಾರಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗಿತ್ತು. ವಿಲ್ಸನ್ ಗಾರ್ಡನ್ ನಾಗನನ್ನು ಕೂಡ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಕೋರ್ಟ್ ಸೂಚಿಸಿತ್ತು. ಈ ಎಲ್ಲ ವಿಷಯವೂ ಕೂಡ ಸುಪ್ರೀಂ ಕೋರ್ಟ್ ಗಮನಕ್ಕೂ ಬಂದಿದೆ. ಜಾಮೀನು ರದ್ದು ಮಾಡೋದಕ್ಕಾಗಿ ಈ ಅಂಶವೂ ಕೂಡ ಕಾರಣವಾಗಿತ್ತು. ಹಾಗಾಗಿ ಜೈಲಿನಲ್ಲಿ ದರ್ಶನ್ಗೆ ವಿಶೇಷ ಸವಲತ್ತುಗಳನ್ನು ಕೊಟ್ಟರೆ, ಸ್ಟಾರ್ ಟ್ರೀಟ್ಮೆಂಟ್ ಕೊಟ್ಟರೆ ಜೈಲಾಧಿಕಾರಿಗಳನ್ನ ಅಮಾನತು ಮಾಡ್ತೇವೆ ಅಂತೇಳಿ ಸುಪ್ರೀಂ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾಗಿ ಜೈಲು ಸಿಬ್ಬಂದಿಗಳು ದರ್ಶನ್ ಅವರ ಮೇಲೆ ವಿಶೇಷ ನಿಗಾ ಇಟ್ಟಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ರೌಡಿಗಳು ಸೇರಿದಂತೆ ಪ್ರಭಾವಿಗಳು ಕೂಡ ಇದ್ದಾರೆ. ಅದೇ ಜೈಲಿಗೆ ದರ್ಶನ್ ಅವರನ್ನ ಹಾಕಲಾಗಿದೆ. ದರ್ಶನ್ಗೆ ಆಪ್ತರು ಅಲ್ಲಿರೋದ್ರಿಂದ ವಿಶೇಷ ಆತಿಥ್ಯ ಸಿಗಬಹುದು ಎನ್ನುವ ಮಾತು ಹರಿದಾಡ್ತಿದೆ. ಒಂದು ವೇಳೆ ಜೈಲು ನಿಯಮಗಳನ್ನು ಗಾಳಿಗೆ ತೂರಿ ದರ್ಶನ್ ಅಂಡ್ ಗ್ಯಾಂಗಿಗೆ ವಿಶೇಷ ಸವಲತ್ತು ಕೊಟ್ಟಿದ್ದೇ ಆದರೆ ಆತಿಥ್ಯ ನೀಡಿದವರನ್ನ ಶಿಕ್ಷೆ ಅನುಭವಿಸುವುದಂತೂ ಗ್ಯಾರಂಟಿ. ಹಾಗಾಗಿ ಸಣ್ಣ ತಪ್ಪಾಗದಂತೆ ನಿಗಾ ವಹಿಸಲಾಗ್ತಿದೆ. ದರ್ಶನ್ ಇರುವ ಬ್ಯಾರಕ್ನತ್ತ ಯಾರೂ ಕೂಡ ಸುಳಿಯದಂತೆ ಕಟ್ಟಪ್ಪಣೆಯನ್ನ ಹೊರಡಿಸಲಾಗಿದೆ. ದರ್ಶನ್ ಇರುವ ಬ್ಯಾರಕ್ಕಿಗೆ ಊಟ ಕೂಡ ಬರ್ತಿದೆ. 1 ಗಂಟೆ ಬ್ಯಾರಕ್ನಿಂದ ಆಚೆ ಬರೋದಕ್ಕೆ ಅನುಮತಿಯನ್ನು ಕೂಡ ಕೊಡಲಾಗಿದೆಯಂತೆ. ಕಳೆದ ಬಾರಿ ಜೈಲಿನಲ್ಲಿ ಬಿಂದಾಸ್ ಜೀವನ ನಡೆಸ್ತಿದ್ರು ದರ್ಶನ್. ಅವರು ಏನೇ ಬಯಸ್ತಾ ಇದ್ರು ಅವೆಲ್ಲವೂ ಕೂಡ ಸಿಗ್ತಿದ್ವು. ರೌಡಿಗಳ ಬೆಂಬಲ ಕೂಡ ಅವರಿಗಿತ್ತು. ಹಾಗಾಗಿ ಕೆಲ ಜೈಲು ಸಿಬ್ಬಂದಿ ಇವರು ಹೇಳಿದಂತೆ ನಡೆದುಕೊಂಡ ಉದಾಹರಣೆ ಕೂಡ ಇದೆ. ಜೈಲು ಸಿಬ್ಬಂದಿಗಳ ಸಹಕಾರದಿಂದಾಗಿಯೇ ದರ್ಶನ್ ಮತ್ತು ರೌಡಿಗಳು ಜೈಲಿನ ಆವರಣದಲ್ಲಿಯೇ ಬಿಂದಾಸ್ ಆಗಿ ಹರಟೆ ಹೊಡಿತಿದ್ರು ಅನ್ನೋದಕ್ಕೆ ಫೋಟೋ ಕೂಡ ಸಾಕ್ಷಿಯಾಗಿದೆ. ಈಗ ಎಲ್ಲವೂ ಕೂಡ ಬಂದಾಗಿದೆ. ದರ್ಶನ್ ಭೇಟಿಗೆ ಯಾರನ್ನೂ ಕೂಡ ಬಿಡ್ತಿಲ್ಲ. ಬೇರೆ ಖೈದಿಗಳು ದರ್ಶನ್ ಇರುವ ಕಡೆ ಬರ್ತಾ ಇಲ್ಲ.
ದರ್ಶನ್ ಕೂಡ ಬೇರೆ ಬ್ಯಾರಕ್ಕಿಗೆ ಹೋಗುವಂತಿಲ್ಲ. ಜೈಲು ಸಿಬ್ಬಂದಿಗಳ ಕಣ್ಗಾವಲಿನಲ್ಲಿಯೇ ಇರಬೇಕಾದಂತಹ ಸ್ಥಿತಿ ಬಂದೊದಗಿದೆ. ದರ್ಶನ್ ವಿಷಯದಲ್ಲಿ ಒಂದು ಸಣ್ಣ ತಪ್ಪು ನಡೆಯದಂತೆ ಜೈಲಾಧಿಕಾರಿಗಳು ನಿಗಾವನ್ನು ವಹಿಸಿದ್ದಾರಂತೆ. ಬೇಕಾಬಿಟ್ಟಿ ದರ್ಶನ್ ಜೈಲಿನಲ್ಲಿ ಓಡಾಡುವಂತಿಲ್ಲ, ಬೇರೆಯವರನ್ನ ತಮ್ಮ ಬ್ಯಾರಕ್ಕಿಗೆ ಕರೆಸಿಕೊಳ್ಳುವಂತಿಲ್ಲ, ಟೈಮ್ ಪಾಸ್ ಮಾಡುವುದಕ್ಕೆ ಪತ್ರಿಕೆ ಬಿಟ್ಟರೆ ಬೇರೇನೂ ಇಲ್ಲ. ಜೈಲು ಒದಗಿಸಿರುವ ಹಾಸಿಗೆ ದಿಂಬಿನಲ್ಲಿಯೇ ಮಲಗಬೇಕು, ತೂಕದ ಲೆಕ್ಕದಲ್ಲಿ ಊಟ ಮಾಡಬೇಕು, ಮನರಂಜನೆಗೆ ಅವಕಾಶ ಇಲ್ಲ, 4 ಗೋಡೆಗಳ ಮಧ್ಯೆಯೇ ಉಸಿರಾಡಬೇಕು. ಮನೆಯಲ್ಲಿ ರಾಯಲ್ ಜೀವನ ನಡೆಸಿದ ದರ್ಶನ್ ಜೈಲಿನಲ್ಲಿ ಅಕ್ಷರಶಃ ಬಿಕಾರಿ ರೀತಿಯಲ್ಲಿ ಬದುಕ್ತಿದ್ದಾರೆ. ಮಧ್ಯೆ ಅವರಿಗೆ ಮತ್ತೆ ಬೆನ್ನು ಹುರಿಯ ನೋವು ಕಾಣಿಸಿಕೊಂಡಿದೆಯಂತೆ. ಬೆನ್ನು ನೋವಿಗಾಗಿ ವೈದ್ಯರನ್ನ ದರ್ಶನ್ ಸಂಪರ್ಕ ಮಾಡಿದ್ದಾರೆ. ದರ್ಶನ್ ಇರುವ ಜಾಗಕ್ಕೇನೆ ವೈದ್ಯರು ಬಂದು ಚಿಕಿತ್ಸೆ ನೀಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅದನ್ನು ಕೇಳಬೇಕು, ಕೊಟ್ಟಿ ತಿನ್ನಬೇಕು. ಇದೇನು ಮಾವನ ಮನೆಯಲ್ಲ. ಪತ್ತಿಗೆಯಿಂದ ಸೆರೆಮನೆಗೆ, ಸುಬ್ಬಿಗೆ ಬೇಕಿತ್ತಾ ಇದೆಲ್ಲ? ನಡುವೆ ದರ್ಶನ್ ಅವರನ್ನ ಬೆಂಗಳೂರಿನ ಜೈಲಿನಲ್ಲಿಯೇ ಇಡಬೇಕಾ ಅಥವಾ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕಾ ಅನ್ನುವ ಚರ್ಚೆ ಕೂಡ ನಡೆದಿದೆಯಂತೆ. ಬೆಂಗಳೂರಿನ ಜೈಲಿನಲ್ಲಿ ಕಳೆದ ಬಾರಿ ಅಧ್ವಾನ ಮಾಡಿಕೊಂಡಿದ್ರಿಂದಲೇ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಈಗಲೂ ಬೆಂಗಳೂರಿನ ಜೈಲಿನಲ್ಲಿ ದರ್ಶನ್ ಆಪ್ತರಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಇಂತಹದ್ದೊಂದು ಚರ್ಚೆ ಮುನ್ನೆಲೆಗೆ ಬಂದಿದೆ ಅಂತ ಹೇಳಲಾಗ್ತಿದೆ. ಬಳ್ಳಾರಿಗೆ ಶಿಫ್ಟ್ ಮಾಡುವುದಕ್ಕಾಗಿ ಬೆಂಗಳೂರಿನ ಜೈಲಾಧಿಕಾರಿಗಳು ಕೋರ್ಟ್ನ ಮೆಟ್ಟಿಲನ್ನು ಹತ್ತಿದ್ದಾರೆ ಎನ್ನುವ ಮಾಹಿತಿ ಇದೆ. ಸರ್ಕಾರದ ಪರ ವಕೀಲರ ಮೂಲಕ ಅರ್ಜಿ ಸಲ್ಲಿಸುವಂತೆ ಕೋರ್ಟ್ ಸೂಚಿಸಿದೆಯಂತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆದರೂ ಕೂಡ ಡೌಟ್ ಇಲ್ಲ. ಅಗ್ರಹಾರದ ಮಹಿಳಾ ಸೆಲ್ನಲ್ಲಿರುವ ಪವಿತ್ರ ಗೌಡಗೂ ಕೂಡ ನಾರ್ಮಲ್ ಖೈದಿಗಳ ರೀತಿಯಲ್ಲಿಯೇ ನೋಡಿಕೊಳ್ಳಲಾಗ್ತಿದೆ. ಸಾಮಾನ್ಯ ಖೈದಿಗಳ ಜೊತೆಗೆ ಬೆರೆಯದಂತೆ ಸೂಚಿಸಲಾಗಿದೆಯಂತೆ. ಜೊತೆಗೆ ಕಳೆದ ಬಾರಿ ಸಿಕ್ಕಿದ್ದ ಸವಲತ್ತುಗಳು ಈ ಬಾರಿ ಸಿಕ್ಕಿಲ್ಲ. ತಾವೇ ಜೈಲಿನಲ್ಲಿ ಮಾಡಿಕೊಂಡಂತಹ ಎಡವಟ್ಟಿನಿಂದಾಗಿ ಜೈಲು ಸಿಬ್ಬಂದಿ ಹೇಳಿದಂತೆ ಕೇಳಬೇಕಾದ, ಕೊಟ್ಟಿದ್ದನ್ನ ತಿನ್ನಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆದಿದ್ದಂತಹ ದರ್ಶನ್, ಪವಿತ್ರ ಇದೀಗ ಸೆರೆಮನೆಯಲ್ಲಿ ನರಕವನ್ನು ನೋಡುವಂತಾಗಿದೆ. ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟ ಪರಿಣಾಮ ಕೆಟ್ಟದ್ದಾಗಿಯೇ ಇರುತ್ತೆ ಅನ್ನೋದಕ್ಕೆ ದರ್ಶನ್ ಮತ್ತು ಪವಿತ್ರ ಗೌಡ ಒಂದು ತಾಜಾ ಉದಾಹರಣೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.